ನಮ್ಮ ಅಪ್ಪ ಅಮ್ಮನ ಮಾತು ನಾನು ನಂಬಲ್ಲ. ನಮ್ಮ ಬಾಸ್ ಏನ್ ಹೇಳ್ತಾರೆ ಅದನ್ನ ನಂಬೋದು. ನನ್ನ ದೇವರು. ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು? ಅದೇನು ಮುಹೂರ್ತ ನೋಡಬೇಕು, ನಿನ್ನ ಹುಟ್ಟಿಸಿದ ಮುಹೂರ್ತನ. ಮೆಸೇಜ್ ಕೊಡ್ತಾರೆ, ಅದಕ್ಕೆ ನಾವು ರೆಡಿ. ಸಾಯಕ್ಕೂ ರೆಡಿ, ಸಾಯಿಸಕ್ಕೂ ರೆಡಿ. ಬಾಸ್ ಯಾವತ್ತಿದ್ರು ಗೊತ್ತಲ್ಲ, ಕಿಂಗ್ ಆಫ್ ಕಿಂಗ್, ಕ್ರೇಜ್. ಬಾಸ್ ನೋಡಬೇಕು ಅನ್ನೋ ತುಂಬಾ ಪುಣ್ಯ ಮಾಡಿರ್ಬೇಕು ಸರ್. ನೋಡಿ ಸರ್, ಚಿಕ್ಕ ವಯಸ್ಸಿದ ಫ್ಯಾನ್ ನಾನು. ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ಜೈ ಡಿ ಬಾಸ್ ಇದ್ರೆ ನೆಮ್ಮದಿ ಆಗಿರ್ಬೇಕು. ನಾನು ಚತುರ್ದಶಕ ಭುವನ ಭಯಂಕರನಾದ ಲಂಕೇಶ್ವರ ರಾವಣ. ನಾನು ಎಲ್ಲ ಬ್ರಹ್ಮಾಂಡಗಳನ್ನ ತಂಡ ಅಲ್ಲ. ಕರ್ನಾಟಕ ಡಿ ಬಾಸ್ ಮುಟ್ಟಬೇಕಾದ್ರೆ ಭಯ ಇರ್ಬೇಕು, ಪೊಲೀಸರು ಬಿಡುಗಡೆ ಆಗ್ಬೇಕು. ಡಿ ಬಾಸ್, ಕರ್ನಾಟಕ ಡಿ ಬಾಸ್ ಬಿಡುಗಡೆ ಆಗಲಿಕ್ಕೆ ನಾನು ಬರ್ತೇನೆ. ಡಿ ಬಾಸ್ ಬೈಲಿಗೆ ಡೈ ಡಿ ಬಾಸ್. ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿದ್ದ. ಅಭಿಮಾನಿಗಳಿಗೂ ಸೆಲೆಬ್ರಿಟೀಸ್ಗೆ ಇದೊಂದು ಹಬ್ಬ ನಮ್ಗೆ. ಬಸಡಾನ ಕೆಯ ರಂಡಿ ಮುಂಡೆ. ದೀಪಾವಳಿ ಯುಗಾದಿ ಹಬ್ಬ ಹೆಂಗ್ ಬಂದಿದೆ ಹಂಗೇನೆ ನಮ್ ಬಾಸ್ಗೆ ಜಾಕೆಟ್ ಬೇಕಾ ಬೇಡವಾ? ದಾಸ ಡಿ ಫಾರ್ ದರ್ಶನ್. ಬಸ್ಸರ್ ಗೊತ್ತಾ? ನಮ್ ಬಾಸ್ ಯಾರು ಗೊತ್ತಾ? ಅವನೇ ಕಿಚ್ಚ ಹುಚ್ಚ ಅಂತ. ಒಳಗೂ ಸೆಲೆಬ್ರಿಟೀಸ್, ರಕ್ತದ ಕಣಕಣದಲ್ಲೂ ಸೆಲೆಬ್ರಿಟೀಸ್. ಒನ್ ಅಂಡ್ ಓನ್ಲಿ ಡಿ ಬಾಸ್ ನ ಸೆಲೆಬ್ರಿಟೀಸ್. ಒನ್ ಅಂಡ್ ಓನ್ಲಿ ಡಿ ಬಾಸ್ ನ ಸೆಲೆಬ್ರಿಟೀಸ್. ಸೆಲೆಬ್ರಿಟಿ ಸೆಲೆಬ್ರಿಟಿ ಸೆಲೆಬ್ರಿಟೀಸ್, ಚಾಲೆಂಜಿಂಗ್ ಸ್ಟಾರ್ ನ ಸೆಲೆಬ್ರಿಟೀಸ್. ನಿಂತೆ ಹೋದರು ಯಾರ ಮುಗಿದ್ಬಿಡ್ತೀನಿ ಇಂಥದಾಗ ಏನ್ ಪ್ರಾಕ ಮಾತಾಡ್ದಲ್ಲ ನೀವು. ತಾಯಿ ಸಿಗು ನೀವು ನನ್ನ ಕೈಗೆ ನಿಮ್ಮ ಡೆವಿಲ್ ಇಲ್ದೈತೆ ಅಕ್ಕಾಡಿಕ್ಕೆ. ಆಯ್ತು, ಆಮೇಲೆ ಬಂದಿ ಫಿಲಂ ನೋಡಿ ಡೆವಿಲ್ಗೆ. ಬಂದಿ ಫಿಲಂ ನೋಡಿ ಡೆವಿಲ್ಗೆ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಆದ್ರೂ ನಮ್ ಬಾಸು ಏನು ಅವ್ರ ಕಟ್ಟಿದಿಂದ ಒಳಗಿದ್ದಾರೆ. ಚಿನ್ನ ಗ್ರಹಣ ಯಾವತ್ತಿದ್ರು ಗ್ರಹಣನೇ. ಅಯ್ಯೋ ಈಚೆ ಕಡೆ ಬರ್ತಿದೆ ತಡ್ಕೋ. ಅಯ್ಯೋ ಅಣ್ಣ ನಾಗ ನನ್ನ ಹೆಸರು ಬಂದೆ. ಓಕೆ ಸರ್, ಯಾವ ಊರಿಂದ ಬರ್ತಾ ಇದೀರಾ? ಅಣ್ಣ ಮಹಾಲಕ್ಷ್ಮಿ ಲೇಔಟ್. ಹೇಳಿ ಸರ್ ಡಿ ಬಾಸ್ ಬಗ್ಗೆ. ಅಣ್ಣ ಈ ಕಡೆ ನಮ್ ಡಿ ಬಾಸ್ ಬರ್ತಿದ್ರೆ ಈ ಕಡೆ ನೆಳ್ಳು, ಈ ಕಡೆ ನೆಳ್ಳು, ಈ ಕಡೆ ಮಳೆ. ಈ ಕಡೆ ನೆಳ್ಳು, ಈ ಕಡೆ ಮಳೆ. ನಮ್ ಡಿ ಬಾಸ್ ಬಂದ್ರೆ ಬಿಸಿಲು. ನಮ್ ಡಿ ಬಾಸ್ ಬಂದ್ರೆ ಯೋಚ್ಕೊಂಡ್ಬಿಡ್ಬೇಕು. ಏಟಸ್ಕೊಳ್ಳಲ್ಲ, ಚಟಿಯಲ್ಲಿ ಯೋಚ್ಕೊಂಡ್ಬಿಡ್ಬೇಕು. ಹಿಮಾಲಯ ಪರ್ವತಕ್ಕೆ ಹೋಗಿ ಚಟಿ ಬೇಸ್ ಕುತ್ಕೊಂಡ್ಬಿಡ್ಬೇಕು. ಬರ್ಲೇಬೇಡ್ದು, ತಣ್ಣಗಾಗೋರ್ಗು ಅಲ್ಲೇ ಇರ್ಬೇಕು ಅಷ್ಟೇ ಹೇಳೋದು. ನಮ್ ಬಾಸಿಗೆ ನೀವ್ ಎಷ್ಟೇ ಅವಮಾನ ಮಾಡಿದ್ರು ನಾವ್ ಎತ್ತಿ ಮೆರೆಸೋರ್ಗು ಬಿಡೋದೇ ಇಲ್ಲ ನಮ್ ಬಾಸ್ನ. ನೀನ್ ನೋಡಕೊಳ್ಳೆ ಉದ್ರೋಗ ಶಾಟ ಇದ್ದಂಗಿದ್ಯಾ ಕಣ ಗಂಡು. ಹುಳಿ ಏಟನ ಪೆಟ್ಟು ಅಂತ ತಿಳ್ಕೊಂಡ್ರೆ ಯಾವ ಕಲ್ಲು ಶಿಲೆ ಆಗೋದಿಲ್ಲ. ನೇಗಿಲ್ ಉಳೋದ್ನ ನೋವು ಅಂತ ತಿಳ್ಕೊಂಡ್ರೆ ಯಾವ ಭೂಮಿನೂ ಫಲ ಕೊಡೋದಿಲ್ಲ. ಹಾಗೆ ತಂದೆ ಬೈಯೋದ್ನ ಮಗ ತಪ್ಪು ಅಂತ ತಿಳ್ಕೊಂಡ್ರೆ ಯಾವ ಮಗನೂ ಮುಂದೆ ಬರೋದಕ್ಕೆ ಸಾಧ್ಯ ಆಗಲ್ಲ.